ಒಂದಾನೊಂದು ಕಾಲದಲ್ಲಿ ಸಿದ್ದಾಪುರ ಎಂಬ ಊರಿತ್ತು. ಆ ಊರಿನಲ್ಲಿ ರಾಮಯ್ಯ, ಸೀತಮ್ಮ ಎಂಬ ಇಬ್ಬರು ಬಡ ಕುಟುಂಬದ ಗಂಡ ಹೆಂಡತಿ ವಾಸಿಸುತ್ತಿದ್ದರು. ಅದೇ ಊರಿನಲ್ಲಿ ನಾರಾಯಣ, ದೇವಮ್ಮ ಎಂಬ ಶ್ರೀಮಂತ ಕುಟುಂಬವು ವಾಸಿಸುತ್ತಿತ್ತು. ದೇವಮ್ಮ ದುರಾಸೆ ಹೆಂಗಸಾಗಿದ್ದಳು. ಅವಳು ಗಂಡ ಏನೇ ಹೇಳಿದರೂ ಕೇಳುತ್ತಿರಲಿಲ್ಲ. ರಾಮಯ್ಯ ತನಗಿದ್ದ 1.5 ಎಕರೆ ಜಮೀನಿನಲ್ಲಿ ವ್ಯವಸಾಯ ಮಾಡಿ ಜೀವನ ಸಾಗಿಸುತ್ತಿದ್ದರು. ನಾರಾಯಣ ಪಕ್ಕದ ಊರಿನಲ್ಲಿ ಒಂದು ಒಡವೆ ಅಂಗಡಿಯನ್ನು ಇಟ್ಟುಕೊಂಡಿದ್ದನು. ತಕ್ಕ ಮಟ್ಟಿಗೆ ವ್ಯಾಪಾರ ವಹಿವಾಟು ಚೆನ್ನಾಗಿ ಸಾಗುತ್ತಿತ್ತು. ದೇವಮ್ಮ ಬಡವರನ್ನು ಕಂಡರೆ ಅಸಹ್ಯ ಎನ್ನುವ ರೀತಿಯಲ್ಲಿ ವರ್ತಿಸುತ್ತಿದ್ದಳು. ಹಾಗೆ ಸೀತಮ್ಮ ಯಾರೇ ಕಷ್ಟ ಅಂತ ಬಂದರೂ ಅವರಿಗೆ ಸಹಾಯ ಮಾಡುತ್ತಿದ್ದಳು. ಹೀಗಿರುವಾಗ ಮಹಾನ್ ವಿಷ್ಣು ಇವರನ್ನು ಪರೀಕ್ಷಿಸಲು ಸಾಮಾನ್ಯ ವ್ಯಕ್ತಿಯ ರೂಪದಲ್ಲಿ ಅವರ ಮನೆಗೆ ಬಂದನು. ಅಮ್ಮ ಅಮ್ಮ, ಯಾರಿದ್ದೀರಾ ಒಳಗೆ? ಇಷ್ಟು ದೊಡ್ಡ ಮನೆಯಲ್ಲಿ ಯಾರೂ ಇಲ್ಲವಾ? ನನ್ನ ಕೂಗು ಕೇಳಿಸುತ್ತಿಲ್ಲವೇ? ಅಯ್ಯೋ, ಯಾರದು ಅಷ್ಟು ಜೋರ ಕೂಗ್ತಾ ಇದ್ದಾರಲ್ಲ? ಯಾರಿದು? ದೇವಮ್ಮ ಬಂದಳು. ಯಾಕೆ, ಏನಾಯ್ತು? ಅಷ್ಟು ಜೋರ ಕೂಗ್ತಿದ್ಯಾ? ಏನಾದ್ರೂ ದೇಶ ಏನಾರ ಮುಳುಗೋಯ್ತಾ ಏನು? ಒಳಗಿಂದ ಬರುವವರೆಗೂ ಕಾಯಕ್ಕಾಗೋಲ್ವಾ? ಹಾಗಲ್ಲ ಅಮ್ಮ, 3 ದಿನ ಆಯ್ತು ಊಟ ಮಾಡಿ. ಏನಾದರೂ ತಿನ್ನಲು ಕೊಡುವಿರಾ? ತುಂಬಾ ಸುಸ್ತಾಗುತ್ತಿದೆ. ಏನಾದರೂ ತಿನ್ನಲು ಕೊಡು. ಬಂದವರಿಗೆಲ್ಲ ಊಟ ಹಾಕಿ ನೀರು ಕೊಟ್ಟು ಸಂಸ್ಕರಿಸೋಕೆ ನಾವೇನು ಧರ್ಮಛತ್ರ ಇಟ್ಟಿಲ್ಲ ಇಲ್ಲಿ. ಮುಂದೆ ಹೋಗು, ಯಾರಾದರೂ ಏನಾರ ಕೊಡ್ತಾರೆ, ಈಸ್ಕೊಂಡು ಹೋಗು. ಹಾಗಲ್ಲ ಅಮ್ಮ, ತುಂಬಾ ದೂರದಿಂದ ನಡೆದು ಬಂದಿರುವೆ. ಬಾಯಾರಿಕೆಯಾಗುತ್ತದೆ. ಸ್ವಲ್ಪ ನೀರಾದರೂ ಕೊಟ್ಟು ಕನುಕರಿಸು. ನೀರು ಇಲ್ಲ, ಏನೂ ಇಲ್ಲ. ನಡಿ ಎನ್ನಲ್ಲ, ನಡಿ ಆಚೆ. ಹೋಗು, ಇಲ್ಲಿಂದ ಹೋಗು. ಮತ್ತೆ ಈ ಕಡೆ ಬರಬೇಡ. ನಡಿ ಆಚೆ, ಹೋಗು ಇಲ್ಲಿಂದ ಎಂದು ಬೈದು ಅವರನ್ನು ಅಲ್ಲಿಂದ ಹೊರಗೆ ಕಳುಹಿಸಿದಳು.